ಸಾಕ್ಷರರು ಅಂದರೆ ಓದಲಿಕ್ಕೆ ಬರೀಲಿಕ್ಕೆ ಮಾತನಾಡಲಿಕ್ಕೆ ಯಾವುದೇ ಒಂದು ಭಾಷೆ ಎಲ್ಲ ಬರುವವರು. ಆದರೆ ಹಣಕಾಸು ಸಾಕ್ಷರತೆ ಎಷ್ಟಿದೆ? ಹಣಕಾಸು ಸಾಕ್ಷರತೆ 87%. ಹಣಕಾಸು ಸಾಕ್ಷರತೆ ಇರುವುದು ನಮ್ಮ ಕರ್ನಾಟಕದಲ್ಲಿ ಎಲ್ಲದರಲ್ಲೇ ಬರೇ 25%. ಗೊತ್ತಾಯ್ತಾ? ಅಂದರೆ ನೀವೆಲ್ಲರೂ ಸಾಕ್ಷರರಾಗಿದ್ದು ಎಜುಕೇಟೆಡ್ ಆಗಿಯೂ ಹಣಕಾಸಿನ ವಿಷಯದಲ್ಲಿ ನೀವೆಲ್ಲರೂ ಅಶಿಕ್ಷಿತರು ಅಂದರೆ ಬರೇ 20. ಮತ್ತು ಉಳಿದ 62, 100ರಲ್ಲಿ 87 ಜನ ಸಾಕ್ಷರರು, ವಿದ್ಯೆ ಕಲಿತವರು, ಓದ್ಲಿಕ್ಕೆ ಬರುವವರು, ಬರೀಲಿಕ್ಕೆ ಬರುವವರು, ಎಲ್ಲ ಮಾಡುವವರು, ಜ್ಞಾನ ಇರುವವರು. ಆದರೆ ಹಣಕಾಸು ವಿಷಯದಲ್ಲಿ ಬರೀ 25ರಿಂದ 27 ಜನ ಮಾತ್ರ ಅಶಿಕ್ಷಿತರು ಅಲ್ವಾ? ಕೆಲವರಿಗೆ ಹಾಗೆ ನಡೆದಿರುವುದಿಲ್ಲ. ಅದು ಕೊಟ್ಟು ಅವರು ಶಿಕ್ಷಿತರಲ್ಲ. ಯಾಕೆಂದರೆ ಬೇಕಷ್ಟು ಹಣ ಇರ್ತದೆ, ಖರ್ಚು ಬಂದಾಗ ಕೊಡ್ತಾ ಇರೋದು ಇವರಿಗಷ್ಟು ಅವರಿಗಿಷ್ಟು. ತಾವು ಹಣಕಾಸು ಗೊತ್ತಿರೋದಿಲ್ಲ. ಸರ್ ಇದೊಂದೇನು ಉಂಟಾ? ಈಗ ನೀವೇನು ಉಂಟಾ ಸರ್? ಬ್ಯಾಂಕ್ ಯಾರದ್ದು ಸರ್? ಬ್ಯಾಂಕ್ ನಿಮ್ಮದೇ ಸರ್. ನಾವೆಲ್ಲ ನೌಕರರು. ಗೊತ್ತಾಗಲಿಲ್ಲ? ಅವ್ರು ಹೇಳ್ಬೋದು, ಆದರೂ ನೀವು ಕೇಳಿ ಪಡ್ಕೊಳ್ಳೋದು ಕೇಳಿ ಪಡ್ಕೊಳ್ಳಿ ಸರ್. ಗೊತ್ತಾಯ್ತಾ? ನೀವು ನಾಮಿನೇಷನಲ್ಲಿ ನಿಮ್ದು ಎಷ್ಟೇ ಹಣ ಇರಲಿ, 100 ರೂಪಾಯಿ ಇರಲಿ ಸರ್. ABCD 4 ಜನ ನಾಮಿನೇಷನ್ ಕೊಡ್ತೀರಿ. ಎಗೆ 25%, ಬಿಗೆ 30%, ಸಿಗೆ 20%, ಡಿಗೆ 25%. ಹೀಗೆ ಇಷ್ಟು ನಿಮ್ಮ ಪರ್ಸೆಂಟೇಜ್ ಶೇಕಡವಾರು ಇದನ್ನು ಹಾಕಿಟ್ಟು ಅವರಿಗೆ ಕೊಟ್ಬಿಟ್ರೆ ಆಯ್ತು. ನಾಮಿನೇಷನ್ ಒಂದಿದ್ರು ಓಕೆ. ನಾಮಿನೇಷನ್ ಅಂದ್ರೆ ಏನು ಗೊತ್ತುಂಟಾ? ನಮ್ಮ ನಂತರ ನಿಮ್ಮ ನಂತರ ಅವ್ರು ಅಂತ ಹೇಳೋದಲ್ಲ. ಅವರು ನಿಮ್ಮ ನಂತರ ಅವರು ಪಡಿಲಿಕ್ಕೆ ಮಾತ್ರ ಅಧಿಕಾರ, ಅವರಿಗೆ ಅನುಭವಿಸ್ಲಿಕ್ಕಲ್ಲ, ಪಡಿಲಿಕ್ಕೆ. ಈಗ 4 ಮಕ್ಕಳಿದ್ರೆ ಕಾನೂನು ಪ್ರಕಾರ ನಾಮಿನೇಷನ್ ಅಂತ ಹೇಳಿದ್ರೆ ನಾನು ಭಾವಿಸ್ತಾ ಇದೊಂದು ಉತ್ತಮ ಕಾರ್ಯಕ್ರಮ. ಇವೆಲ್ಲ ಮೊನ್ನೆ ಕಣ್ಣಿನ ಪರೀಕ್ಷೆ ಮಾಡಿಸ್ಕೊಂಡಿದ್ದಾರೆ. ಅದಕ್ಕೆ ಕನ್ನಡಕಗಳು ಕೂಡ ಸಿದ್ಧವಾಗಿ ಬಂದಿದೆ. ಅದಕ್ಕೆ ಮಂಜಾತು ಸೈಮನ್ ರಾಜ್ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ನಾವು ಅವರಿಗೆ ಅಭಿನಂದನೆಗಳನ್ನು. ಮತ್ತು ಇಲ್ಲೊಂದು ಈ ಸೀಟ್ ಹಾಕೋದಕ್ಕೆ ನಮ್ಮ ಇವರು ಕೂಡ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ ನಾವು ಜೋರಾದ ಚಪ್ಪಾಳೆಯೊಂದಿಗೆ ಹೇಳಿದ ಮಾತಿಗೆ ಮಾಡ್ಕೊಂಡಿದ್ದಾರೆ. ಅವರು ಕೂಡ ಧನ್ಯವಾದ ಸಲ್ಲಿಸ್ತಾ ಇವತ್ತು ಎಲ್ಲ ಮಾಹಿತಿಗಳನ್ನು ನಿಮ್ಗೆ ತಿಳಿಸಿದ್ದಾರೆ. ಉದ್ದೇಶ ಇಷ್ಟೇ, ನೀವೆಲ್ಲ ಸೀನಿಯರ್ಗಳು, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇರ್ತಾರೆ. ಅವ್ರು ನೀವು ಹೇಳ್ಬೇಕಾಗಿರೋದು ಇಷ್ಟೇ, ಯಾವುದೇ ಬೇರೆ ಕಾಲಗಳು ಬಂದರೆ ನಿಮಗೆ ಫ್ರಾಡ್ ಮಾಡೋಂಥವಿದ್ರೆ ನೀವು ಎಚ್ಚರಿಕೆಯಾಗಿರಿ ಅಂತ ಎಚ್ಚರಿಕೆಯನ್ನು ನೀವು ಕೊಡಬೇಕಾಗಿರೋದು. ಅದಕ್ಕೆ ಇಷ್ಟೊಂದು ಸತೀಶ್ ಅವರು ಹೇಳಿದ್ದು ಈಗ ಆಗಿರ್ತಕ್ಕಂಥ ಘಟನೆಗಳನ್ನು. ಹಾಗಾಗಿ ನಮ್ಮ ಹೆಚ್ಚು ಓದಿರೋರಿಗೆ ಇದು ಮೋಸ ಮಾಡ್ತಾರೆ. ನೀವು ಹುಷಾರಾಗ್ಬಿಡ್ತೀರಾ, ನಿಮ್ಗೆ ಗೊತ್ತಿಲ್ಲ ನೀವು ಯಾರೋ ಅಂತ ಫೋನ್ ಇಟ್ಬಿಟ್ಟಿರ್ತೀರಾ. ಈ ನಾವು ಓದಿರೋರು ಏನು ಮಾಡ್ತಾರೆ, ಬೇಕಾಗಿ ಅವ್ರ ಹತ್ರ ಏನಾರ ಕೇಳಕ್ಕೆ ಹೋಗ್ತಾರೆ, ಅವರು ಪಲ್ಟಿ ಬೀಳ್ತಾರೆ ಅಲ್ಲಿ. ಹಾಗಾಗಿ ನೀವು ನಿಮ್ಮ ಮಕ್ಕಳಿಗೆ ಓದಿರೋರಿಗೆ ನಾನು ಬಿಡಮ್ಮ, ನನಗೆ ಅಜ್ಜಿ ಬಿಡು, ನನಗೆಲ್ಲ ಗೊತ್ತು ಅಂತಾರಲ್ಲ, ಅವ್ರು ನೋಡಿ ಈ ಥರ ಬಂದಿದ್ರು, ಈ ಥರ ಹೇಳಿದ್ರು, ಇವತ್ತು ಕಾರ್ಯಕ್ರಮ ಇದ್ದಿದ್ದು. ನೀವು ಮಾತಾಡಬೇಕಾದ್ರೆ ಭಾಳ ಎಚ್ಚರಿಕೆಯಾಗಿ ಮಾತಾಡಿ, ನೀವೇನು ಮಾಹಿತಿಗಳು ಕೊಡಬಾರ್ದು ಅಂತ ನಿಮ್ಮ ಮನೆಯವರಿಗೆ, ನಿಮ್ಮ ಸುತ್ತಮುತ್ತವ್ರಿಗೆ ಅರಿವನ್ನು ಮೂಡಿಸಿ. ಈಗ KYC ಹೇಳಿದ್ರಲ್ಲ, ನಿಮಗೆ ಮೆಸೇಜ್ ಬರ್ತದೆ, ನೀವೇನು ಲಿಂಕ್ ಕೊಟ್ಟಿರೋ ಮೆಂಬರ್ಗೆ ಮೆಸೇಜ್ ಬರ್ತಾರೆ, KYC ಅಪ್ಡೇಟ್ ಮಾಡಿಸಿ ಅಂತ. ಅವಾಗ ಮಾತ್ರ ಹೋಗಿ, ಇಲ್ಲಾಂದರೆ ನಿಮ್ಮದು ಆಕ್ಚುಲಿ ಚಾಲ್ತಿಯಲ್ಲಿ ಇರ್ತಾರೆ. ಅದನ್ನೇನು ನೀವು ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಇದರ ಏನು ಎಲ್ಲ ಹಿರಿಯ ನಾಗರಿಕರು ಬಂದಿದ್ದೀರಿ, ಇಲ್ಲಿ ಆಗ್ತಕ್ಕಂಥದ್ದನ್ನು ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಭಾಳ ಅದನ್ನು ಹೇಳ್ತಾ ಇರೋದು ಅವರು. ಅಂದರೆ ಹಣಕಾಸನ್ನು ನೀವು ಯಾವ ರೀತಿ ನಿರ್ವಹಣೆ, ಆದರೆ ಹಿರಿಯರಿಗೆಲ್ಲ ಭಾಳ ಬುದ್ಧಿ ಇದೆ. ಅವರು 100 ರೂಪಾಯಿ ಬಂದರೆ ಅದನ್ನ 15 ರೂಪಾಯಿ ಖರ್ಚು ಮಾಡೋದು, 90 ರೂಪಾಯಿ ಉಳಿಸ್ತಾರೆ. ಆದರೆ ಇವತ್ತಿನ ಜನ್ರೇಷನ್ ಹಂಗಿಲ್ಲ. 100 ರೂಪಾಯಿ ಬಂದರೆ 150 ರೂಪಾಯಿ ಖರ್ಚು ಮಾಡ್ತಾರೆ, 50 ರೂಪಾಯಿ ಸಾಲ ಮಾಡ್ತಾರೆ. ಹೌದಾ? ಇವತ್ತಿನ ಜನ್ರೇಷನ್ ಹಂಗಿರೋದು. ಹಂಗಾಗಿ ಅದನ್ನು ಮಾಡಬೇಡಿ. ಅಗತ್ಯಕ್ಕೆ ತಕ್ಕಂತೆ ನೀವು ಬಳಕೆ ಮಾಡಿಕೊಂಡು ಜೀವನ ಚೆನ್ನಾಗಿರಲಿ, ಸಮೃದ್ಧಿಯಾಗಿರಲಿ. ನೀವೆಲ್ಲ ಹಿರಿಯರು ಸೇರಿದ್ದೀರಿ. ಈ ಹಿರಿಯರು ಸೇರೋದಕ್ಕೆ ಅವಕಾಶ ಮಾಡಿಕೊಟ್ಟ ಸೈಮನ್ ರಾಜ್ ಅವರಿಗೆ ಮತ್ತು ಎಲ್ಲ ತಂಡದವರಿಗೆ ನಾನು ಅಭಿನಂದನೆ ಸಲ್ಲಿಸ ನನ್ನ ಸಹ ನಮಗೆ ಮಾಹಿತಿ ಕೊಟ್ಟಂತಹ ಲೀಡ್ ಡಿಸ್ಟ್ರಿಕ್ಟ್ ಮ್ಯಾನೇಜರ್ ಸತೀಶ್ ಅವರಿಗೆ ಧನ್ಯವಾದಗಳು. ಹಾಗೆ ಮುಖ್ಯವಾಗಿ ಏನು ಅಂತಂದ್ರೆ ಪ್ರತಿಯೊಬ್ರು ಸಹ ನಿಮ್ಗೆ ನಮ್ಮಲ್ಲಿ ಒಂದು ತಾಲೂಕಲ್ಲಿ ಆಗಿರುವಂತಹ ಇನ್ಸಿಡೆಂಟ್ ಏನು ಅಂತಂದ್ರೆ ATM ಕಾರ್ಡ್. ಈಗ ಎಲ್ರೂ ಸಹ ವಯಸ್ಸಾಗಿದೆ, ಸೊ ಎಲ್ರೂ ಸಹ ATM ಕಾರ್ಡ್ ಹೋಗ್ತಿರಲ್ಲ, ಅಮೌಂಟ್ ಅನ್ನ ಡ್ರಾ ಮಾಡ್ಲಿಕ್ಕೆ ಹೋಗ್ತಾ ಇರ್ತೀರಾ.
ಅಮೌಂಟ್ ಅನ್ನು ಡ್ರಾ ಮಾಡಕ್ ಹೋಗ್ಬೇಕು ಅಂತಂದ್ರೆ ಅಲ್ಲಿರುವಂತವ್ರಿಗೆ ಯಾರೋ ಅಂದ್ರೆ ನೀವು ನಿಮ್ ಕುಟುಂಬಸ್ಥರ ಜೊತೆಲಿ ಹೋಗಿ ದಯವಿಟ್ಟು. ಯಾಕೆಂದ್ರೆ ಯಾರೋ ಒಬ್ರು ಇರ್ತಾರೆ, ನಿಮ್ಗೆ ಸರಿ ಕಾಣಿಸೋದಿಲ್ಲ, ಅಲ್ಲಿ ಹೋಗಿ ಹಣವನ್ನ ಡ್ರಾ ಮಾಡಕಂತ ಹೋಗ್ತೀರಾ. ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ATM ಎಕ್ಸ್ಚೇಂಜ್ ಆಗಿದೆ. ನಮ್ಮ ತಾಲೂಕ್ ಪಂಚಾಯತಿಯಲ್ಲಿ ಇರುವಂತವರು ಅಧಿಕಾರಿಗಳು ಈಗಲೂ ಅಧಿಕಾರಿ ಇದ್ದಾರೆ, ಬಟ್ ಅವ್ರ ತಂದೆಯವರು ಒಬ್ಬರೇ ಹೋಗಿದ್ದಾರೆ. ATM ಎಕ್ಸ್ಚೇಂಜ್ ಆಗಿ 12 ಗಂಟೆಯಿಂದ ಈಚೆಗೆ 25,000, 12 ಗಂಟೆ ಆದ್ಮೇಲೆ 25,000, ಒಟ್ಟಿಗೆ ಅವ್ರಿಗೆ 50,000 ಡ್ರಾ ಮಾಡಿದ್ದಾರೆ. ಬೆಳಗ್ಗೆ ಮೆಸೇಜ್ ನೋಡಿದ್ದಾರೆ. ಸೊ ಮೆಸೇಜ್ ನೋಡಿದ್ರೆ 50,000 ರೂಪಾಯಿ ದುಡ್ಡಿಲ್ಲ. ಅಲ್ಲಿ ATM ಕೊಟ್ಟಿದ್ದಾರೆ ದುಡ್ಡು ಡ್ರಾ ಮಾಡ್ಕೊಡಿ ಅಂತ. ಅಲ್ಲಿ ATM ಎಕ್ಸ್ಚೇಂಜ್ ಮಾಡಿದ್ದಾರೆ. ಮತ್ತೆ ಪಾಸ್ವರ್ಡ್ ಏನ್ ಸೀಕ್ರೆಟ್ ನಂಬರ್ 4 ನಂಬರ್ ಇಟ್ಕೊಂಡಿರ್ತಾರೆ, ಆ ನಂಬರ್ ಹೇಳಿದ್ದಾರೆ. ಸೊ ಹಾಗಾಗಿ ಅಲ್ಲಿ ಚೆಕ್ ಮಾಡಿದ್ದಾರೆ ಅವರು ಬೇರೆಯವರು. ಸೊ ಅದನ್ನ ATM ಚೆಕ್ ಮಾಡ್ಕೊಂಡು ತಗೊಂಡು ಹೋಗಿದ್ದಾರೆ. ಸೊ ಇಂಥ ಎಲ್ಲ ಪರಿಸ್ಥಿತಿಗಳು ಆಗ್ತಾ ಇರುತ್ತೆ ಸೀನಿಯರ್ ಸಿಟಿಜನ್ಸ್ಗೆ. ದಯವಿಟ್ಟು ಏನು ಅಂತಂದ್ರೆ ನೀವು ನಿಮ್ಮ ಒಂದು ಕುಟುಂಬಸ್ಥರ ಜೊತೆಲಿ ಹೋಗಿ ATM ಸೆಂಟರ್ಸ್ಗೆ. ಹೋದಾಗ ಹಣವನ್ನ ಡ್ರಾ ಮಾಡ್ಕೊಂಡು ಬರ್ಲಿಕ್ಕೆ ಸಾಧ್ಯ ಆಗತ್ತೆ. ಮತ್ತೆ ಹಾಗೆ ನಿಮ್ಮ ಒಂದು ಮಕ್ಕಳಿಗೆ ಹಣದ ಬಗ್ಗೆ ಸಾಕ್ಷರತೆಯನ್ನ ನೀಡಿ. ಸರ್ ಹೇಳ್ತಾ ಇದ್ರು ನಮ್ಮ ಒಂದು ಹಣದ ಸಾಕ್ಷರತೆ ಎಷ್ಟಿದೆ, 25% ಅಷ್ಟೇ ಇದೆ. ಸೊ ದಯವಿಟ್ಟು ಏನು ಅಂತಂದ್ರೆ, ಯಾಕಂದ್ರೆ ಅಪ್ಪ ಆಸ್ತಿ ಮಾಡಿಟ್ಟಿರ್ತಾರೆ, ಅದು ಬೆಲೆ ಮಕ್ಕಳಿಗೆ ಗೊತ್ತಿರಲ್ಲ ಅಲ್ವಾ. ಸೊ ಹಾಗಾಗಿ ಮೊಮ್ಮಕ್ಕಳಿಗಾಗಿರ್ಬೋದು, ಸೊ ಮನೇಲಿರುವಂತವರಿಗೆ ಹಣದ ಬಗ್ಗೆ ಮೌಲ್ಯವನ್ನ ತಿಳಿಸ್ಕೊಡಿ. ಅವರಿಗೆ ಒಂದು ಉಂಡೆನ ಇಟ್ಟು ಹಣವನ್ನ ಉಳಿತಾಯ ಮಾಡೋದನ್ನ ಕಲಿಸ್ಕೊಡಿ. ಮತ್ತೆ ಹಾಗೆ ಹಣವನ್ನ ಉಳಿತಾಯ ಮಾಡಿದಂತ ಹಣವನ್ನ ಯಾವುದಕ್ಕೆ ನಾವು ಉಪಯೋಗ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನೀವೆಲ್ಲರೂ ಸಹ ತಿಳಿಸ್ಕೊಡಿ. ಯಾಕೆ ಅಂತಂದ್ರೆ ನಮ್ಮ ಹಿರಿಯರು ಹಣವನ್ನ ಉಳಿತಾಯ ಮಾಡ್ಕೊಂಡು ಹಣದ ಬಗ್ಗೆ ಜ್ಞಾನ ಪ್ರತಿಯೊಬ್ಬರಿಗೂ ಇದೆ. ಸೊ ಹೆಚ್ಚಾಗಿ ಇಲ್ಲಿ ಸ್ಕೂಲ್ ಟೀಚರ್ಸ್ ರಿಟೈರ್ಡ್ ಪರ್ಸನ್ಸ್ ಇದ್ದೀರಾ ಇಲ್ಲಿ. ಸೊ ಹಾಗಾಗಿ ಸ್ಕೂಲಲ್ಲೂ ಪಾಠವಾಡ ಜೊತೆಗೆ ನಿಮ್ಮ ಒಂದು ಅಕ್ಕಪಕ್ಕದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಸಹ ತಿಳಿಸ್ಕೊಡಿ. ಮತ್ತೆ ಅದ್ರ ಜೊತೆಗೆ ಏನು ಅಂತಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನ ಬ್ಯಾಂಕ್ಗೆ ತಗೊಂಡೋಗಿ ಕೊಡಿ. KYC ಅಪ್ಡೇಟ್ ಮಾಡಿಸಿ. ಯಾಕಂದ್ರೆ ಎಷ್ಟೋ ಜನಕ್ಕೆ ಪೆನ್ಷನ್ ಸ್ಟಕ್